ನೀವೇನು ಭಿಕ್ಷಕರ ನಿಮಗೆ ಭಿಕ್ಷೆ ಬೇಡಂಥ ಪರಿಸ್ಥಿತಿ ಇದೆಯಾ? ಸಾರ್ವಜನಿಕರವಾಗಿ ನಮ್ಮ ಹತ್ರ ಏನಿಲ್ಲ, ಭಿಕ್ಷೆ ಬೇಡ್ತಾ ಇದೀವಿ IPL ಟಿಕೆಟ್ ಅಂತ ಸಾರ್ವಜನಿಕರವಾಗಿ ನೀವು ಕೇಳಿ. ಈಗ 10 ಸಲ ಡೆಲ್ಲಿಗೆ ಹೋಗಿ ಬರ್ತೀರಿ ಒಂದು ಫ್ಲೈಟಲ್ಲಿ ವಾರಕ್ಕೆ. ಅದಕ್ಕೆ ನೀವು ದುಡ್ಡು ಎಷ್ಟು ಖರ್ಚು ಮಾಡ್ತೀರಿ? ಅದರಲ್ಲಿ ನೀವು ಫ್ರೀ ಕೇಳ್ತೀರಾ? ಭಿಕ್ಷಕರ ನಿಮಗೆ ಭಿಕ್ಷೆ ಬೇಡಂಥ ಪರಿಸ್ಥಿತಿ ಇದೆಯಾ? ಈಗ ಶಾಸಕರು VVIP ಟಿಕೆಟ್ ನಮಗೆ ಕೊಡಬೇಕು, ಅದು ಫ್ರೀಯಾಗಿ ಕೊಡಬೇಕು, IPL ಟಿಕೆಟ್ ಕಡ್ಡಾಯವಾಗಿ ಅಂತಿದ್ದಾರೆ. ಏನು ಹೇಳ್ತೀವಿ? ನೀವೇನು ಭಿಕ್ಷಕರ ನಿಮಗೆ ಭಿಕ್ಷೆ ಬೇಡಂಥ ಪರಿಸ್ಥಿತಿ ಇದೆಯಾ? ಸರ್ವಸಾಮಾನ್ಯ ಜನನೇ 1000 ರೂಪಾಯಿ 500 ರೂಪಾಯಿ ಕೊಟ್ಟು ನೋಡ್ತಾನೆ. ನಿಮಗೆ ಸರ್ಕಾರದಿಂದ ಎಲ್ಲ ಫ್ರೀ ಇದೆ. ನೀರಿದೆ, ಕರೆಂಟ್ ಫ್ರೀ ಇದೆ, ಬಂಗ್ಲೆ ಫ್ರೀ ಇದೆ, ಕಾರ್ಗಳು ಫ್ರೀ ಇದೆ, ಪೆಟ್ರೋಲ್ ಫ್ರೀ ಇದೆ, ಎಲ್ಲ ಫ್ರೀ ಇದ್ದು ನಿಮಗೆ ಯಾಕೆ ಇದು ಭಿಕ್ಷೆ ಬೇಡಂಥ ಪರಿಸ್ಥಿತಿ ಬಂದಿದೆ? ಇಲ್ಲ ಅಂತ ಸಾರ್ವಜನಿಕರವಾಗಿ ನಮ್ಮ ಹತ್ರ ಏನಿಲ್ಲ, ಭಿಕ್ಷೆ ಬೇಡ್ತಾ ಇದೀವಿ IPL ಟಿಕೆಟ್ ಅಂತ ಸಾರ್ವಜನಿಕರವಾಗಿ ನೀವು ಕೇಳಿ. ಅದಕ್ಕೆ ಜನ ಏನು ಒಪಿನಿಯನ್ ಕೊಡ್ತಾರೆ ನೀವು ಆ ಥರ ಮಾಡಿ. ಇದು ನೀವು ದೊಡ್ಡ ಮನುಷ್ಯರಾಗಿ ಜನಗಳ ಹತ್ರ ಓಟ್ ಗೆದ್ದು ಸರ್ಕಾರ ಕೂತ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಿ ಅಂಥದ್ದು. ನೀವು ಅದನ್ನೇ ಸಾರ್ವಜನಿಕರಿಗೆ ಟಿಕೆಟ್ ಕಡಿಮೆ ಮಾಡಿ. ನಿಮಗೆ ಯಾಕೆ ಕೊಡಬೇಕು? ಸಾರ್ವಜನಿಕರು ನೀವು ಟಿಕೆಟ್ ಕಡಿಮೆ ಮಾಡಿದ್ರೆ 5 ಜನ ನೋಡೋದು 10 ಜನ ಬಂದು ಸ್ಟೇಡಿಯಮಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾರೆ. ಅಂಥದ್ದು ನಿಮಗೆ ಯಾಕೆ ಹೋಗಿ ನಿಮಗೆ ದೇವ್ರ ಪರಿಸ್ಥಿತಿ ಅಂಥದ್ದು ಏನು ಕೊಟ್ಟಿದ್ದಾರೆ ನಿಮಗೆ? ಏನು ಭಿಕ್ಷೆ ಬೇಡ್ತಾ ಇದ್ದೀರಾ ನೀವು ಸರ್ಕಾರಕ್ಕೆ, ಜನಗಳ ಹತ್ರ? ಯಾವುದಾದ್ರು ರೀತಿಯಲ್ಲೆಲ್ಲ ಕೊಳ್ಳೆ ಹೊಡಿತೀರಿ. ಇದು ಮಾಡೋದು ನೀವು ತಪ್ಪಲ್ವಾ? ಯಾವುದಾದ್ರು ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಕೊಳ್ಳೆ ಹೊಡಿತೀರಿ ಜನಗಳಿಗೆ ಗೊತ್ತಿಲ್ಲದಂಗೆ. ಇವತ್ತು ಆಡೋ ಹುಡುಗನಿಗೆ ಗೊತ್ತಿದೆ, ನೀವು ಸರ್ಕಾರದಲ್ಲಿ ಯಾವ ಉದ್ಯೋಗದಲ್ಲಿ ಇದ್ದರೆ ನಿಮ್ಗೆ ಎಷ್ಟು ಕಮಿಷನ್ ಸಿಗುತ್ತಂತೆ. ಇವತ್ತು ಸಾರ್ವಜನಿಕ ಒಬ್ಬ ಅನ್ಎಜುಕೇಟೆಡ್ಗೂ ಗೊತ್ತಿದೆ. ನೀವು ಏನು ಉದ್ಯೋಗ ಮಾಡಿದರೆ ನಿಮಗೆ ಅದರಲ್ಲಿ ಎಷ್ಟು ಕಮಿಷನ್ ಇದೆ ಅಂತ. ಇವತ್ತು PWD ಇದೆ, ಅಬಕಾರಿಯಲ್ಲಿ ಎಷ್ಟು ಕಮಿಷನ್ ಇದೆ, ಎಲ್ಲದರಲ್ಲೂ ಗೊತ್ತಿದೆ ಜನಗಳಿಗೆ. ಅಂಥದ್ರಲ್ಲೂ ನೀವು ಇದ್ರಾಗೂ ಕಮಿಷನ್ ಕೇಳ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಸರಿ, ಅದು ಏನು ಬೇಡಿಕೆ ಶಾಸಕರು ಇಟ್ಟಿದ್ರು ಅದೇ ವಿಚಾರವಾಗಿ ಇವಾಗ 3 ಟಿಕೆಟ್ IPL ಫ್ರೀ ಕೊಡೋಣ, ಇಂಟರ್ನ್ಯಾಷನಲ್ 2 ಟಿಕೆಟ್ ಕೊಡೋಣ, ಏನು ಕೊಡಬೇಕು? ಡಿಸೈಡ್ ಮಾಡಿಬಿಟ್ಟಿದೆ. ಕೊಡಬಾರ್ದು, ಅದು ತಪ್ಪು. ಈಗ ಇದು ಕಮಿಟಿ ಇದೆಯಲ್ಲ, ಕ್ರಿಕೆಟ್ ಕಮಿಟಿ, ಅದನ್ನು ಅವರು ದೃಢವಾಗಿ ನಿರ್ಧಾರ ತಗೋಬೇಕು. ನಿಮಗೆ ಯಾಕೆ ಫ್ರೀ ಕೊಡಬೇಕು? ನೀವು ಬಡವರಾ? ಈ ಬಡವರೇ ಇವತ್ತು 500-1000 ರೂಪಾಯಿ ಕೊಟ್ಟು ಟಿಕೆಟ್ಗಳು ನೋಡ್ತಾರೆ. ನಿಮಗೆ ದೇವರು ಏನು ಪರಿಸ್ಥಿತಿ ಕಡಿಮೆ ಮಾಡಿದ್ದಾನೆ? ನಿಮ್ಗೆ ಯಾಕೆ ಫ್ರೀ ಕೊಡಲಿಕ್ಕೆ ಕಾರಣ ಬೇಕಲ್ಲ? ನಿಮಗೆ ಫ್ರೀ ಕೊಡೋಣ, ಕೊಡೋದಕ್ಕೆ ಬೇಡ ಅಂತ ಹೇಳಲ್ಲ, ಫ್ರೀ ಕೊಡಲಿಕ್ಕೆ ಕಾರಣ ಬೇಕಲ್ಲ? ಏನಕ್ಕೆ ಕೊಡಬೇಕು? ನಿಮ್ಮ ಹತ್ರ ದುಡ್ಡಿಲ್ವಾ? ಈಗ 10 ಸಲ ಡೆಲ್ಲಿಗೆ ಹೋಗಿ ಬರ್ತೀರಿ ಒಂದು ಫ್ಲೈಟಲ್ಲಿ ವಾರಕ್ಕೆ. ಅದಕ್ಕೆ ನೀವು ದುಡ್ಡು ಎಷ್ಟು ಖರ್ಚು ಮಾಡ್ತೀರಿ? ಅದರಲ್ಲಿ ನೀವು ಫ್ರೀ ಕೇಳ್ತೀರಾ? ಅದನ್ನೇ ಫ್ರೀ ಕೇಳಲ್ಲ ನೀವು? ನಾನು ಡೈಲಿಗೆ ವರ್ಷಕ್ಕೆ 10 ಸಲ ಓಡಾಡ್ತಾ ಇದ್ದೀನಿ. ನನಗೆ ಇವತ್ತು 10 ಸಲ ಓಡಾಡಿದ್ದೀನಿ, ಒಂದು ಟಿಕೆಟ್ ಫ್ರೀ ಕೊಡಿ ಅಂದ್ರೆ ಕೊಡ್ತಾರೆ ಅವ್ರು ಫ್ಲೈಟರು? ಯಾಕೆ ಕೊಡಲ್ಲ? ಇದಕ್ಕೆ ಯಾಕೆ ಕೊಡಬೇಕು? ಕೊಡಲಿಕ್ಕೆ ಕೇಳಿ, ಕಾರಣ ಕೇಳಿ. ನೀವು ಫ್ರೀ ಕೊಡಬೇಕಾದ್ರೆ ನಿಮಗೇನು ಕಾರಣ? ನಾವು ಶಾಸಕರು ಅನ್ನೋದೇ ಕಾರಣ, ಅದಕ್ಕೆ ಫ್ರೀ. ಸಾರ್ವಜನಿಕರು ನಿಮ್ಮನ್ನು ಮಾಡಿ ಕೂರಿಸಿರೋದಲ್ಲಿ ನೀವು ಹೋಗಿ ಕೂತಿಲ್ಲ ಅಲ್ಲಿ. ಸಾರ್ವಜನಿಕರು ಓಟ್ ಹಾಕಿ ಕೂರಿಸಿದ ಮೇಲೆ ನೀವು ಈ ಶಾಸಕರಾಗಿರೋದು. ಸಾರ್ವಜನಿಕರನ್ನ ಫಸ್ಟ್ ಕೇಳಿ ನೀವು. ನಾವು ಈ ಥರ IPL ಓಟ್ ಕೇಳ್ತಾ ಇದ್ದೀವಿ, ಕೇಳೋದನ್ನು ತಪ್ಪ ಸರಿ ಅಂತ ನೀವು ಸಾರ್ವಜನಿಕರವಾಗಿ ಕೇಳಿ. ಸಾರ್ವಜನಿಕರು ಓಕೆ ಅಂದ್ರೆ 5 ಅಲ್ಲ 10 ಟಿಕೆಟ್ ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು, ಸಾರ್ವಜನಿಕರ ಜೊತೆ ಕೂತ್ಕೊಂಡು ಕ್ರಿಕೆಟನ್ನು ವೀಕ್ಷಣೆ ಮಾಡಿ. ಆವಾಗ ಜನ ನಿಮಗೆ ಬೆಂಬಲ ಕೊಡ್ತಾರೆ. ಇದು ಟಿಕೆಟ್ ಸಾರ್ವಜನಿಕರ ಜೊತೆ ನಾವು ಸಾಮಾನ್ಯರಂತೆ ಕೂರೋದಿಲ್ಲ, ನಮಗೆ VVIP ಅದೇ ಯಾಕೆ? ನೀವು ಮನುಷ್ಯರಲ್ವಾ? ನಾವು ಮನುಷ್ಯರಲ್ವಾ? ಇವತ್ತು ಭಿಕ್ಷೆ ಬೇಡನೂ ಒಬ್ಬ ಮನುಷ್ಯನೇ, ಕರೋಡ್ಪತಿನೂ ಮನುಷ್ಯನೇ. ಅವನು ಉಸಿರಾಡ್ತಾನೆ, ಇವನು ಉಸಿರಾಡ್ತಾನೆ. ಇವನು ಉಸಿರು ನಿಂತೋದ್ರೆ ಸತ್ತೋಗ್ತಾನೆ, ಅವನು ಉಸಿರು ನಿಂತೋದ್ರೆ ಸತ್ತೋಗ್ತಾರೆ. ಎಲ್ಲ ಇದಕ್ಕೆ ಯಾಕೆ ತಾರತಮ್ಯ? ಯಾಕೆ ನಾ ಮೇಲೂ ಕೇಳು ತಾರತಮ್ಯ ಯಾಕೆ? ನಮ್ಮಲ್ಲಿ ಸಾರ್ವಜನಿಕರ ಮೇಲೆ ಎಲ್ಲರೂ ಒಂದೇ, ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೋಬೇಕು. ಕ್ರಿಕೆಟ್ ಮಾಡೋರಿಗೆ ಎಂಜಾಯ್ ಕೊಡಬೇಕು, ಅವ್ರಿಗೆ ಎನ್ಕರೇಜ್ ಕೊಡಬೇಕು. ಅಂಥದ್ದು ಬಿಟ್ಬಿಟ್ಟು ನಾವು ಫ್ರೀ ಕೊಡ್ತೀವಿ, ಸಪ್ರೇಟಾಗಿ ಕೂತ್ಕೊಂಡು ನೋಡ್ತೀವಿ. ಇದು ತುಂಬ ತಪ್ಪು. ಇದು